ಹಾಯ್ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ದರ್ಶನ್ ವಿಜಯಲಕ್ಷ್ಮಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಆಲ್ರೆಡಿ ಜೈಲಲ್ಲಿ ಕೂಡ ಇದ್ದಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗುತ್ತೆ. ಅದರ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು, ಒಂದು ಪೋಸ್ಟ್ ಕೂಡ ಮಾಡಿದರು. ಯಾರು ಅಭಿಮಾನಿಗಳು ತಲೆ ಕೆಡಿಸ್ಕೊಳ್ಳಬೇಡಿ, ಕಾನೂನನ್ನು ಗೌರವಿಸೋಣ, ಊಹಾಪೋಹಗಳನ್ನು ನಂಬೇಡಿ, ನಮಗೆ ತಕ್ಕ ಕಾನೂನು ಪ್ರಕಾರ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ಅಭಿಮಾನಿಗಳಿಗೆ ಎಂದು ಹೇಳಿಕೆ ಕೊಟ್ಟಿದ್ದರು. ತೀವ್ರವಾಗಿ ಏನೇನು ಹೇಳಿಕೆ ಕೊಡೋದನ್ನೆಲ್ಲ ಮಾಡಬೇಡಿ, ಅದು ನಮಗೆ ಕಂಟಕವಾಗುತ್ತೆ ಅಂತೇಳಿ ವಿಜಯಲಕ್ಷ್ಮಿ ಅವರು ಹೇಳಿದ್ದು. ವಿಜಯಲಕ್ಷ್ಮಿ ಅವ್ರನ್ನ ಎಲ್ಲರೂ ಕೂಡ ಈಗ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಕೂಡ ಬಂದಿದ್ದಾವೆ, ನೋಡೋಣ ಬನ್ನಿ. ದರ್ಶನ್ ವಿಜಯಲಕ್ಷ್ಮಿ ಅಂದ್ಬಿಟ್ಟು ದರ್ಶನ್ ಅವರ ಮದುವೆ ಆದ ಸಮಯದಲ್ಲಿ ದರ್ಶನ್ ಏನು ಅಗರ್ಭ ಶ್ರೀಮಂತರವರು ಅಲ್ಲ, ಅವರ ಸ್ಟಾರ್ಗಿರಿ ಪಟದಲ್ಲಿ ಕೂಡ ಇರ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಮೊದಲನೇ ದಿನಗಳಲ್ಲಿ ಸಾಕಷ್ಟು ಕಷ್ಟದಲ್ಲಿ ಕೂಡ ಇರ್ತಾರೆ ದರ್ಶನ್ ಅವರು ಅದೇ ರೀತಿ ಸ್ಟಾರ್ ಆಗಿರೋದಿಲ್ಲ. ಆಗ ಸಮಯದಲ್ಲಿ ಕೈ ಹಿಡಿದವಳೆ ವಿಜಯಲಕ್ಷ್ಮಿ ಅಂತ ಹೇಳಿ ಬರ್ತಾ ಇದೆ. ಏನಂದರೆ ದರ್ಶನ್ ಅವ್ರಿಗೆ ಊಟಕ್ಕೂ ಕೂಡ ಸಮಸ್ಯೆ ಆಗ್ತಾಯಿತ್ತು, ಆ ರೀತಿ ಶೂಟಿಂಗ್ ಹೋಗಬೇಕು ಕೂಡ ಸಮಸ್ಯೆ ಆಗಿತ್ತು. ದರ್ಶನ್ ಅವರು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಲೈಟ್ ಬಾಯ್ ಆಗಿ, ಅಸಿಸ್ಟೆನ್ಸ್ ಕ್ಯಾಮ್ರಾಮ್ಯಾನ್ ಆಗಿ, ನಂತರ ನಟರಾಗಿ ಸಿನಿಮಾ ರಂಗಕ್ಕೆ ಜಾಯಿನ್ ಬರ್ತಾರೆ. ಸದ್ಯದ ಮಟ್ಟಿಗೆ ಹೇಳ್ತಾ ಇರೋದೇನೆಂದರೆ, ಇನಿಷಿಯಲ್ ಸ್ಟೇಜಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಪರ ನಿಂತಿದ್ದಾರಂತೆ. ದರ್ಶನ್ ಅವರಿಗೆ ಒಂದು ಊಟದಿಂದ ಹಿಡಿದು ಸಿಗರೇಟಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಸಾಥ್ ಕೊಟ್ಟಿದ್ರಂತೆ. ಕಷ್ಟಪಟ್ಟು ದುಡಿದು ತನ್ನದೇ ದುಡ್ಡಿನಲ್ಲಿ ಕೂಡ ತಾನು ಓಡಾಡಬೇಕು ಅಂತ ಕೊಂಡ್ಕೊಂಡ ಗಾಡಿಯನ್ನು ಕೂಡ ದರ್ಶನ್ ಅವರಿಗೆ ದಾರಿ ಕೊಟ್ಟಿದ್ದರಂತೆ. ಆ ರೀತಿ ಹೆಣ್ಣು ಮಗಳವಳು ಎಲ್ಲ ಸಮಯದಲ್ಲಿ ಕಷ್ಟದಲ್ಲೂ ಕೂಡ ಜೊತೆಗಿದ್ದವಳು, ಸುಖದಲ್ಲೂ ಕೂಡ ಜೊತೆಗಿದ್ದವಳು ಅಂತೇಳಿ ಒಂದು ಮಾಹಿತಿಗಳು ಕೂಡ ದೊರಕಿದೆ. ಇಂಥ ಹೆಣ್ಣು ಮಗಳು ಸಿಕ್ಕಿರೋದು ದರ್ಶನ್ಗೆ ಪುಣ್ಯ ಅಂತೇಳಿ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಸ್ನೇಹಿತರು, ನೀವು ಗಮನಿಸೋದಾದರೆ 2011ರಲ್ಲಿ ಇದೇ ವಿಜಯಲಕ್ಷ್ಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನಟ ದರ್ಶನ್ ಅವರು ಜೈಲಿಗೆ ಹೋಗೋ ಸನ್ನಿವೇಶ ಎದುರಾಯಿತು. ಬರೋಬ್ಬರಿ 22 ದಿನ ಜೈಲಿನಲ್ಲಿ ಕೂಡ ಇದ್ದರು. ಆ ಸಮಯದಲ್ಲೂ ಕೂಡ ಎಷ್ಟೇ ನೋವು ತಿಂದರೂ ಕೂಡ ಕಷ್ಟಪಟ್ಟರು ಕೂಡ ಕೊನೆಗೂ ನಮ್ಮಿಂದ ತಪ್ಪಾಗಿರೋದು ಸಹಜ, ನಾನು ಇದಕ್ಕೆ ಯಾವುದೇ ರೀತಿ ಕೇಸ್ನ ವಾಪಸ್ ತಗೊಳ್ತೀನಿ ಅಂತೇಳಿ ಕೋರ್ಟ್ಗೆ ಹೋಗಿ ನಂತರ ಕೇಸ್ನ ಕಲಾಪ್ಸ್ ಮಾಡಿ ನಂತರ ಸಂಭ್ರಮದಿಂದ ವಿಜಯಲಕ್ಷ್ಮಿಯನ್ನು ದರ್ಶನ್ ಅವರು ಒಪ್ಕೊಂಡಿದ್ದಾರೆ. ಎಲ್ಲ ಇಬ್ಬರು ಒಪ್ಪಂದ ಮಾಡಿಕೊಂಡು ಎಲ್ಲರೂ ಕೂಡ ಮಾತುಕತೆಯಾಗಿ ಕೊನೆಗೂ ಕೂಡ ವಿಜಯಲಕ್ಷ್ಮಿ ಎಷ್ಟೇ ನೋವು ತಿಂದರೂ ಕೂಡ ಹೊರಗೆ ಬಂದಿದ್ದರು. ಅವರ ಜಾಗದಲ್ಲಿ ಬೇರೆ ಯಾರಿದ್ದರೆ ಆ ಟೈಮ್ಗೆ ಡೈವರ್ಸ್ ಕೊಟ್ಟು ಹೋಗ್ತಾಯಿದ್ರು ಅಂತೇಳಿ ಸುದ್ದಿ ಬರ್ತಾಯಿದೆ. ಇಂಥ ಹೆಣ್ಣು ಮಗಳು ಸಿಗೋದಕ್ಕೆ ದರ್ಶನ್ ಅವರು ಪುಣ್ಯ ಮಾಡಿರಬೇಕು ಅಂತೇಳಿ ಮಾಹಿತಿ ಬರ್ತಾಯಿದೆ. ಅಂಥ ಕ್ಲಿಷ್ಟಕರ ಸಮಯದಲ್ಲೂ ಕೂಡ ಈಗ ದರ್ಶನ್ ಅವರು ಕೂಡ ಜೈಲಿನಲ್ಲಿ ಇದ್ದಾರೆ. ಬರೋಬ್ಬರಿ 10 ವರ್ಷದ ಬಳಿಕ, 10-11 ವರ್ಷದ ಬಳಿಕ ಈಗಲೂ ಕೂಡ ಅವರ ಪರವಾಗಿ ವಿಜಯಲಕ್ಷ್ಮಿ ಅವರು ಕೂಡ ಬಂದಿದ್ದಾರೆ. ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ದರ್ಶನ್ ಅವರು ಅರೆಸ್ಟ್ ಆದ ಸಮಯದಲ್ಲಿ ನ್ಯೂಸ್ ಮೀಡಿಯಾಗಳಲ್ಲಿ ಒಂದು ಸುದ್ದಿ ಕೂಡ ಹರಿದಾಡ್ತಾ ಹೋಗ್ತಾ ಇತ್ತು. ಏನಂದರೆ ಸ್ನೇಹಿತರೆ, ವಿಜಯಲಕ್ಷ್ಮಿ ಡೈವರ್ಸ್ ಕೊಡ್ತಾಳೆ, ಸದಾ ನೊಂದಿದ್ದಾರೆ, ವಿಜಯಲಕ್ಷ್ಮಿ ಡೈವರ್ಸ್ ಕೊಡ್ತಾಳೆ ಅಂತ ಸಾಕಷ್ಟು ಜನ ಇದನ್ನು ನಂಬಿದ್ರು ಇಲ್ವೋ ಗೊತ್ತಿಲ್ಲ. ಆದರೆ ವಿಜಯಲಕ್ಷ್ಮಿ ಬಂದ್ಬಿಟ್ಟು ಮೊದಲನೇ ದಿನಗಳಿಂದ ದರ್ಶನ್ ಅವರ ಪರ ಇದ್ದಾರೆ. ಹೋಗೋದು, ಲಾಯರ್ನ ಮೀಟ್ ಮಾಡೋದು, ತನಿಖೆಗೆ ಯಾವ ರೀತಿ ಇದು ಮಾಡಬೇಕು, ದರ್ಶನ್ನ ಮೀಟ್ ಮಾಡಿ ಅವರಿಗೆ ತಪ್ಪಿಕೊಂಡು ಹತ್ತಿದ್ದಾರೆ. ಈಗ ರೀಸೆಂಟಾಗಿ ಒಂದು ಭೇಟಿ ನೀಡಿ ದರ್ಶನ್ ಅವ್ರನ್ನ ಜೈಲಿನಲ್ಲಿ ತಪ್ಪಿಕೊಂಡು ಹತ್ತಿದ್ದಾರೆ ಅಂತೇಳಿ ಮೀಡಿಯಾ ಬಂತು. ಎಷ್ಟೇ ಕಷ್ಟ ಆದರೂ, ಎಷ್ಟೇ ತೊಂದರೆ ಆದರೂ ಕೂಡ ಗಂಡನ ಪರ ನಿಂತಿರೋದಕ್ಕೆ ಎಲ್ಲರೂ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ದರ್ಶನ್ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು ಕೂಡ ಪೋಸ್ಟ್ನ ಕೂಡ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಅಭಿಮಾನಿಗಳೆಲ್ಲ ತಾಳ್ಮೆಯಿಂದ ಇರಬೇಕು, ಕಾನೂನನ್ನು ಗೌರವಿಸಬೇಕು, ಅದೇ ರೀತಿ ಮಾತುಗಳನ್ನು ಆಡಬಾರ್ದು ಅಂತೇಳಿ ಒಂದು ಹೇಳಿಕೆಯನ್ನು ಕೂಡ ವಿಜಯಲಕ್ಷ್ಮಿ ಅವರು ಕೊಡ್ತಾರೆ. ಇದೀಗ ವಿಜಯಲಕ್ಷ್ಮಿ ಅವರ ಇದು ಸ್ಟೋರಿ. ಸದ್ಯದ ಸಿಕ್ಕಿರೋ ಮಾಹಿತಿ ಪ್ರಕಾರ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರು ಈ ಹಿಂದೆಯೇ ಬೇರೆ ಇದ್ದಾರೆ ಅಂತೇಳಿ ಬಂದಿದೆ. ದರ್ಶನ್ ಅವರು ಆರನಾಳದಲ್ಲಿ ಒಂದು ನಿವಾಸದಲ್ಲಿದ್ದಾರೆ, ವಿಜಯಲಕ್ಷ್ಮಿ ಅವರು ಬೇರೆ ಕಡೆ ಅಪಾರ್ಟ್ಮೆಂಟಲ್ಲಿದ್ದಾರೆ ಅಂತೇಳಿ ಸುದ್ದಿ ಕೂಡ ಬರ್ತಾ ಇದೆ. ಅದು ಎಷ್ಟು ನಿಜ ಸುಳ್ಳು ಗೊತ್ತಿಲ್ಲ. ಒಟ್ಟಾರೆ ಸುದ್ದಿ ನಿಜ. ದರ್ಶನ್ ಅವರು ಸ್ವತಃ ಹೋಗಿ ಈ ರೀತಿ ಮರ್ಡರ್ ಇನ್ಸಿಡೆಂಟ್ ಆದ ನಂತರ ದರ್ಶನ್ ಅವರು ಸ್ವತಃ ಹೋಗಿ ಒಂದು ಪೂಜೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಪೊಲೀಸವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಂತರ ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗಿ ಕೂಡ ಅಮೂಲ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ದರ್ಶನ್ ಅವರ ಮಗ ವಿನೀಶ್ ಅವರು ಕೂಡ ಭಯಪಡ್ತಾರೆ, ಅವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ವತಃ ವಿಜಯಲಕ್ಷ್ಮಿ ಅವರೇ ಬೇಕಾದ ಏನೆಲ್ಲ ಪೊಲೀಸ್ನವರು ಬೇಕಾದದನ್ನು ಅವರೇ ತಂದುಕೊಂಡು ಸೆಕ್ಯೂರಿಟಿ ರೂಮ್ಗೆ ತಂದುಕೊಂಡು ಹೋಗಿದ್ದರು ಅಂತೇಳಿ ಸುದ್ದಿ ಆಗಿತ್ತು. ಅದನ್ನು ಕೂಡ ನಾವು ಗಮನಿಸ್ತಿದ್ವು. ಈ ರೀತಿ ಬೆಳವಣಿಗೆ ನಡೀತದೆ. ಕಷ್ಟದ ಸಮಯದಲ್ಲಿ ಕೂಡ ಜೊತೆಗಿದ್ದವಳೆ ವಿಜಯಲಕ್ಷ್ಮಿ ದರ್ಶನ್ ಅಂತೇಳಿ ಮಾಹಿತಿಗಳು ಕೂಡ ಬಂದಿದ್ದಾವೆ. ಎಂಥ ಹೆಣ್ಣು ಮಗಳು ಎಷ್ಟೇ ಕಷ್ಟ ತಂದರೂ ಕೂಡ, ನೋವು ತಿಂದರೂ ಕೂಡ ಇವರೇ ಬೇಕು ಅಂತ ಜೊತೆಯಲ್ಲಿ ಕೂಡ ಇದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ.
ಜೊತೆಲಿ ಇರ್ತಾರೆ. ನಂತರ ದರ್ಶನ್ ಸರ್ ಅವರ ಅಪ್ಡೇಟ್ ಬರೋದಾದರೆ, ದರ್ಶನ್ ಸರ್ ಅವರು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಲ್ಲಿ ಕೂಡ ಇದ್ದಾರೆ. ನ್ಯಾಯಾಂಗ ಬಂಧನ ಆಯಿತು, ನಂತರ ಕಸ್ಟಡಿಗೆ ಕೂಡ ವಹಿಸಿದ್ದಾರೆ, ತನಿಖೆ ಹಂತದಲ್ಲಿ ಕೂಡ ಇದೆ. ಸದ್ಯದ ಮಾಹಿತಿ ಪ್ರಕಾರ ನಟ ದರ್ಶನ್ ಅವರಿಗೆ ಪ್ರಬಲ ಸಾಕ್ಷಿಗಳು ಕೂಡ ಬಂದಿದ್ದಾವೆ. ಅವರಿಗೆ ಕನಿಷ್ಠ 1 ವರ್ಷದಿಂದ 3 ವರ್ಷ ಜಾಮೀನು ಸಿಗೋದು ಡೌಟು ಅಂತ ಒಂದು ಮಾಧ್ಯಮಗಳಲ್ಲಿ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಆದರೆ ಇದು ಬಂದುಬಿಟ್ಟು ಫಿಟ್ ಆಗಿದೆ ಬಂದುಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಮರ್ಡರ್ ಕೇಸ್ ಬಂದುಬಿಟ್ಟು ಇದರ ನಡುವೆ ಅಲ್ಲಿ ಮೂಲ ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಅದೇ ರೀತಿ ಬ್ಲಡ್ ರಿಸಲ್ಟ್ಸ್ ಆಗಿರ್ಬೋದು, CC ಕ್ಯಾಮ್ರಾದ ಮಾಹಿತಿ ಆಗಿರ್ಬೋದು, ಟವರ್ ಲೊಕೇಶನ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಹಿತಿ ದೊರಕಿದೆ ಅಂತೇಳಿ ಬರ್ತಾ ಇದೆ ಮಾಹಿತಿಗಳು. ಸೂಕ್ಷ್ಮ ಸಾಕ್ಷಿಯಿಂದಲೇ ದರ್ಶನ್ ಅವರು ಅರೆಸ್ಟ್ ಮಾಡಿದ್ದಾರೆ. ಯಾವುದೇ ರೀತಿ ನೀವು ಅಬ್ಸರ್ವ್ ಮಾಡೋದಾದರೆ ಸುಮ್ಮನೆ ಯಾರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ನಿಮ್ಮಂಥ ಸಾಮಾನ್ಯ ಜನರ ಅರೆಸ್ಟ್ ಮಾಡ್ಬೋದು ಹೊರತು ಸ್ಟಾರ್ಗಳನ್ನು ಸುಮ್ಮನೆ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಬಲವಾದ ಸಾಕ್ಷಿಗಳು ಇರೋ ಕಾರಣವೇ ಅವರನ್ನು ಅರೆಸ್ಟ್ ಮಾಡಿ ತನಿಖೆಗೆ ಒಳಪಡಿಸಿದ್ದಾರೆ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋಕ್ಕೆ ನಾವು ಯಾರೂ ಕಾರಣರಲ್ಲ, ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಕಾನೂನು ಇದೆ, ಜಡ್ಜ್ ಇದೆ, ಸತ್ಯದ ಪರ ನೀವು ನಿಲ್ಲಿ. ಯಾರೇ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಆಗಲಿ, ದರ್ಶನ್ ಅವರು ಮಾಡಿರಲಿ, ಯಾರೇ ಮಾಡಲಿ ಶಿಕ್ಷೆ ಆಗಲಿ. ನಂತರ ಮೃತ ರೇಣುಕಸ್ವಾಮಿ ಕೂಡ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ರೀತಿ ಅಷ್ಟಿಲ್ಲ ಮೆಸೇಜ್ ಕೂಡ ಮಾಡಿದ್ದ ಅಂತ ಹೇಳಿದ್ದಾರೆ. ಅಂಥವನು ಕೂಡ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಿತ್ತು, ಬಟ್ ಆ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮಾಹಿತಿಯಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.